ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 1 ಕಪ್ಪು ಗೋಧಿ ನುಚ್ಚನ್ನು ಬಳಸ್ಕೊಂಡು ಸುಲಭವಾಗಿ ಬಾಯಲ್ಲಿಟ್ಟರೆ ತಕ್ಷಣ ಕರಗೋಗೋ ರೀತಿ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ಮಾಡೋ ವಿಧಾನ ಕೂಡ ತುಂಬಾನೇ ಈಸಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಈ ಗೋಧಿ ನುಚ್ಚಿನಿಂದ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಸಾಧ್ಯವಾದಷ್ಟು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನೋಡಿದ ನಂತರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಸ್ಟವನ್ನು ಆನ್ ಮಾಡಿಕೊಂಡು 1 ಕಪ್ಪು ತುರಿದಿಟ್ಕೊಂಡಂತಹ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೆಲ್ಲನ ಹಾಗೆ ಹಾಕೋದಾದರೆ ಬೇಗ ಕರಗೋದಿಲ್ಲ, ಅದರಿಂದ ತುರಿದ್ಬಿಟ್ಟು ಹಾಕೊಳ್ಳಿ. ನಾವು ಯಾವ ಕಪ್ನಲ್ಲಿ ಬೆಲ್ಲ ತೊಗೊಂಡಿದ್ದೀವಿ ನೋಡಿ, ಆ ಕಪ್ನಲ್ಲೇ ಕರೆಕ್ಟಾಗಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲನ ಚೆನ್ನಾಗಿ ಕರಗೋವರೆಗೂ ನಾವು ಮಧ್ಯೆ ಕೈ ಆಡಿಸ್ತಾ ಕರಗಿಸ್ಕೊಳ್ಬೇಕು. ಈ ರೀತಿ ಇದು ಪೂರ್ತಿಯಾಗಿ ಕರಗುತ್ತೆ ನೋಡಿ. ಕರಗಿದ ನಂತರ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಟ್ಟು ಈ ಒಂದು ಬೆಲ್ಲದ ಪಾಕ ಏನಿದೆ ಇದನ್ನು ಬೇರೊಂದು ಪಾತ್ರೆಗೆ ತೆಗೆದುಕೊಳ್ಳಿ. ಈಗ ನೆಕ್ಸ್ಟು ಗೋಧಿ ನುಚ್ಚಿನ ಹಲ್ವಾ ಮಾಡ್ತಿದ್ದೀವಲ್ವ, ಅದಕ್ಕೆ ನಾನಿಲ್ಲಿ 1 ಕಪ್ಪು ಗೋಧಿ ನುಚ್ಚನ್ನು 4 ಸರ್ತಿ ಚೆನ್ನಾಗಿ ತೊಳೆದು ಅದನ್ನು ನೋಡಿ 4 ಗಂಟೆಗಳ ಕಾಲ ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಟ್ಟಿದ್ದೆ ನಾನು. ಅದು ನೆನೆಸಿದ ನಂತರ ಈ ರೀತಿ ಆಗಿರುತ್ತೆ. ಈಗ ನಾವು ಇದನ್ನು ಎಷ್ಟು ಸಾಧ್ಯ ಆಗುತ್ತಂದರೆ ಅಷ್ಟು ಈ ರೀತಿ ಹಿಂಡ್ಕೊಂಡು ನೀರನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾನಿಲ್ಲಿ ನೀರನ್ನು ಹಿಂಡ್ಕೊಳ್ತಾನೆ ದೊಡ್ಡ ಮಿಕ್ಸಿ ಜಾರ್ಗೆ ಈ ಗೋಧಿ ನುಚ್ಚನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ನಾವು ಇದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ನೆನೆಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ನೀರು ಹಾಕಬೇಡಿ ಫ್ರೆಂಡ್ಸ್. ಎಲ್ಲವನ್ನು ಕೂಡ ಗೋಧಿ ನುಚ್ಚನ್ನು ನೀರು ಹಿಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಇದನ್ನು ಸಾಧ್ಯವಾದಷ್ಟು ಮಿಕ್ಸಿ ಜಾರ್ನಲ್ಲಿ ನೀರು ಹಾಕದೇನೆ ರುಬ್ಕೊಳ್ಳಿ. ನಾನೀಗ ಇದನ್ನು ನೀರು ಹಾಕದೇನೆ ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಈ ರೀತಿ ಆಗುತ್ತೆ ಫ್ರೆಂಡ್ಸ್. ರುಬ್ಬಿದ ನಂತರ ಇದರ ಹಾಲನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಪಾತ್ರೆನ ಮತ್ತೆ ಒಂದು ಈ ರೀತಿಯಾದ ಸ್ಟ್ರೈನರ್ನ ತಗೊಂಡಿದ್ದೀನಿ. ನೀವು ಬಟ್ಟೆನಲ್ಲಿ ಬೇಕಾದರೂ ಕೂಡ ಇದರ ಹಾಲನ್ನು ತೆಗೆದುಕೊಳ್ಬೋದು. ಸ್ವಲ್ಪ ನೀರು ಬೇಕು ಅನಿಸಿದಾಗ ಹಾಕೊಂಡು ಇದರ ಹಾಲನ್ನು ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು ಇದ್ರ ವೇಸ್ಟ್ ಬರುತ್ತೆ ನೋಡಿ, ಅದನ್ನು ಉಪಯೋಗಿಸಬಾರ್ದು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಬ್ಯಾಚ್ ಆಗಿ ಈ ರೀತಿ ಹಾಕಿಬಿಟ್ಟು 1-2 ಸ್ಪೂನ್ ಆಗುವಷ್ಟು ನೀರು 2 ಸರ್ತಿ ಕೂಡ ಹಾಕಿ ಇದರ ಹಾಲನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈ ವೇಸ್ಟ್ ಏನಿದೆ ನೋಡಿ, ಇದನ್ನು ನಾವು ಬಳಸಬಾರ್ದು, ಇದನ್ನು ತೆಗೆದುಕೊಳ್ಳೋಣ. ಈ ಹಾಲನ್ನು ಈಗ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಹಲ್ವಾ ಮಾಡಿದ ನಂತರ ಸೆಟ್ ಮಾಡ್ಕೊಳ್ಳೋದಕ್ಕಂತೇಳಿ ಒಂದು ಟಿನ್ನನ್ನು ತಗೊಂಡಿದ್ದೀನಿ. ಈ ರೀತಿ ಟಿನ್ನೇ ಬೇಕು ಅಂತ ಏನಿಲ್ಲ, ಸ್ಟೀಲ್ ಪ್ಲೇಟ್ ಇದ್ರೆ ಅದಕ್ಕೂ ಕೂಡ ಈ ರೀತಿ ತುಪ್ಪ ಸವರಿ ಇಟ್ಕೊಂಡ್ಬಿಡಿ ಮೊದಲೇನೆ. ಈಗ ನಾವು ನೆಕ್ಸ್ಟ್ ಹಲ್ವಾ ಮಾಡ್ಕೊಳ್ಳೋದಕ್ಕಂತೇಳಿ ಕಡಾಯಿನ ಒಲೆ ಮೇಲೆ ಇಟ್ಕೊಳ್ಬೇಕು. ನಾನು ಸ್ಟವನ್ನು ಆನ್ ಮಾಡಿಲ್ಲ. ಈಗ ಹಾಲನ್ನು ತೆಗೆದಿಟ್ಟಿದ್ವಲ್ವ, ಗೋಧಿ ನುಚ್ಚಿನ ಹಾಲನ್ನು, ಅದನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕಡಾಯಿಗೆ ಸೇರಿಸ್ಕೊಳ್ಳಿ. 1 ಕಪ್ ಆಗುವಷ್ಟು ಗಟ್ಟಿಯಾದ ಕೊಬ್ಬರಿ ಹಾಲು ಅಥವಾ ಕಾಯಿ ಹಾಲು ಅಂತ ಏನೋ ಹೇಳ್ತೀವಲ್ವ, ಅದನ್ನು ತಗೊಂಡು ತೆಗೆದುಕೊಂಡ್ಬಿಟ್ಟು ಹಾಕೊಳ್ಳಿ. ಈ ಹಾಲ್ಗೆನೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದೆರಡು ಪದಾರ್ಥ ಕೂಡ ಚೆನ್ನಾಗಿ ಬೆರೆತ ನಂತರ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಬೆಲ್ಲದಲ್ಲಿ ಕಸ ಕಡ್ಡಿ ಮಣ್ಣು ಆ ರೀತಿ ಎಲ್ಲ ಇರುತ್ತೆ ನೋಡಿ, ಕಲ್ಲು ಅದಿದ್ರೆ ಸೋಸ್ಕೊಂಡ್ಬಿಟ್ಟು ಹಾಕೊಳ್ಳಿ ಬೆಲ್ಲದ ಪಾಕನ. ನೆಕ್ಸ್ಟು 1 ಸ್ಪೂನ್ ತುಪ್ಪನ ಹಾಕೊಂಡು ಈ ರೀತಿ ನಾವು ಕೈ ಆಡಿಸ್ತಾ ಇರಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 10 ನಿಮಿಷದ ನಂತರ ಇಷ್ಟು ಗಟ್ಟಿ ಆಗುತ್ತೆ. ಮತ್ತೊಂದು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಗ್ಯಾಪ್ ಬಿಟ್ಬಿಟ್ಟು ಇದಕ್ಕೆ ತುಪ್ಪನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ನಾನು ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಜಾಸ್ತಿ ಕಡಿಮೆ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಕೂಡ ಹಾಕೊಳ್ಬೋದು. ಈ ಹಲ್ವಾ ಬಾಯಲ್ಲಿಟ್ಟರೆ ಹಾಗೇನೆ ಕರಗೋಗುತ್ತೆ. ಗೋಧಿ ನುಚ್ಚು ಮತ್ತೆ ಬೆಲ್ಲನೆಲ್ಲ ಬಳಸಿ ಮಾಡಿರೋದ್ರಿಂದ ಹೆಲ್ತಿ ಹಲ್ವಾ ಕೂಡ ಹೌದು. ಇದನ್ನ ನಾವು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕೈ ಆಡಿಸ್ತಾನೆ ಇರಬೇಕು ಈ ಸ್ಟೇಜ್ ಆಗೋವರೆಗೂ. ಈಗ ಹಲ್ವಾ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ಮೊದಲೇನೆ ತುಪ್ಪ ಸವರಿ ಇಟ್ಕೊಂಡಂತಹ ಟಿನ್ಗೆ ಬೇಕು ಅನ್ನೋದಾದರೆ ಈ ರೀತಿ ಗೋಡಂಬಿ ಅಥವಾ ಬಾದಾಮಿನೆಲ್ಲ ಕಟ್ ಮಾಡಿ ಹಾಕೊಳ್ಬೋದು. ನಾನಿಲ್ಲಿ ಒಂದು 4-5 ಬಾದಾಮಿಯನ್ನು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ಕಾಣುತ್ತೆ. ಈಗ ನಾವು ಮಾಡಿಟ್ಕೊಂಡಂತಹ ಹಲ್ವಾ ಮಿಕ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಟಿನ್ಗೆ ಹಾಕೊಂಡ್ಬಿಟ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಬೇಗನೆ ಇದನ್ನು ಲೆವೆಲ್ ಮಾಡ್ಕೊಂಡ್ಬಿಡಿ. ಲೆವೆಲ್ ಮಾಡಿದ ನಂತರ ಒಂದು ಅರ್ಧ ಗಂಟೆನಾದರೂ ಸೆಟ್ ಆಗೋದಕ್ಕೆ ಬಿಡಬೇಕು. ಇದನ್ನು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಒಂದು ಪ್ಲೇಟನ್ನು ಇಟ್ಬಿಟ್ಟು ನೀವು ಇದನ್ನು ತಿರುಗಿಸಿ ಹಾಕೊಂಡು ಪೀಸಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ನಾನೀಗ ತಣ್ಣಗಾದ ನಂತರ ತೋರಿಸ್ತಿದ್ದೀನಿ ನೋಡಿ, ಚೆನ್ನಾಗಿ ಸೆಟ್ ಆಗಿದೆ ಕೂಡ. ಒಂದು ಪ್ಲೇಟನ್ನು ಇದ್ರ ಮೇಲ್ಗಡೆ ಇಟ್ಬಿಟ್ಟು ಟರ್ನ್ ಮಾಡಿಕೊಂಡು ಈ ಹಲ್ವಾನ ನಾವು ತೆಗೆದುಕೊಳ್ಳೋಣ. ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ, ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ.
ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಹಲ್ವಾ ರೆಡಿ ಆಗಿದೆ ಅಂತೇಳಿ. ಗೋಧಿ ನುಚ್ಚನ್ನ ಬೆಲ್ಲನ ಬಳಸ್ಕೊಂಡು ಸುಲಭವಾಗಿನೇ ಈ ಹಲ್ವಾನ ಮಾಡಬಹುದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಟ್ರೆ ಪದೇ ಪದೇ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಇನ್ನೊಂದು ಸರ್ತಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ಗಳನ್ನ ಕೂಡ ಕಟ್ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ.